ಸ್ವಾತಂತ್ರ್ಯ ಉದ್ಯಾನವನ ಆವರಣದಲ್ಲಿ ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಮತ್ತು ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟಗಳ ಸಂಘಟನೆಯಿಂದ ಮುಖ್ಯಮಂತ್ರಿಯವರಾದ ಸಿದ್ದರಾಮಯ್ಯವರ ತೇಜೋವಧಿ ಖಂಡಿಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸುತ್ತಿರುವ ಬಿಜೆಪಿ ಜೆಡಿಎಸ್ ಕುತಂತ್ರಗಳನ್ನು ವಿರೋಧಿಸಿ ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ರಾಜಭವನ ಚಲೋ ಪ್ರತಿಭಟನೆ. ಒಕ್ಕೂಟ ಅಧ್ಯಕ್ಷರಾದ ರಾಮಚಂದ್ರ, ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷರಾದ ಮಾವಳ್ಳಿ ಶಂಕರ್, ವಿಧಾನ ಪರಿಷತ್ ಸದಸ್ಯರಾದ ನಾಗರಾಜ್ ಯಾದವ್, ಮಾಜಿ ಮಹಾಪೌರರಾದ ಜೆ ಹುಚ್ಚಪ್ಪ, ಮಂಜುನಾಥ್ ರೆಡ್ಡಿ, ರಘುನಾಥ್ ನಾಯ್ಡು ಅವರು, ಮಾಜಿ ಉಪಮಹಾಪೌರರಾದ ಎಲ್ ಶ್ರೀನಿವಾಸ್, ಮಾಜಿ ಆಡಳಿತ ಪಕ್ಷದ ನಾಯಕರುಗಳಾದ ಎಂ ಶಿವರಾಜು, ಉದಯ್ ಶಂಕರ್, ಸತ್ಯನಾರಾಯಣ್, ಜಯನಗರ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಎನ್ ನಾಗರಾಜು, ನಿಕಟಪೂರ್ವ ಬಿಬಿಎಂಪಿ ಸದಸ್ಯರಾದ ಜೆ ಕೃಷ್ಣಮೂರ್ತಿ, ರಾಜಾಜಿನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಎನ್ ವೆಂಕಟೇಶ್, ರಾಜಾಜಿನಗರ ವಿಧಾನಸಭಾ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ರಾಧಾಕೃಷ್ಣರವರು ಮತ್ತು ಸಂಗೊಳ್ಳಿ ರಾಯಣ್ಣ ಅಭಿಮಾನಿಗಳ ಬಳಗ ಅಧ್ಯಕ್ಷರಾದ ಮಂಜುನಾಥ್ ಹಾಗೂ ರಾಜ್ಯದ ಎಲ್ಲ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರ ಅಭಿಮಾನಿಗಳು, ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಭಾಗವಹಿಸಿದ್ದರು. ಭಾರತ ಸರ್ಕಾರದ ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತೆ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷಿಣಿಯಾಗಿ ಸೇವೆ ಮಾಡಿದ್ದೀನಿ. ಇದು ಚಂದಾಪುರ ಆನೇಕಲ್ ತಾಲೂಕು. ನಾವು ಈ ದಿನ ಸೇರಿರೋದು ಈ ಫ್ರೀಡಮ್ ಪಾರ್ಕ್ನಲ್ಲಿ ನಮ್ಮೆಲ್ಲರ ಜನಪ್ರಿಯ ನಾಯಕ, ಜನಮೆಚ್ಚಿದ ನಾಯಕ, ಬಡವರ ನಾಯಕ, ಮಹಿಳೆಯರ ನಾಯಕ, ದೀನ ದಲಿತರ ನಾಯಕ ಸಿದ್ದರಾಮಣ್ಣನವರ ತೇಜೋವಧೆಯನ್ನು ಮಾಡೋದಕ್ಕೋಸ್ಕರ JDS ಮತ್ತು BJPಯವರ ನೇರವಾಗಿ ಕಣಕ್ಕಿಳಿಯದೆ ರಾಜಭವನವನ್ನು ರಾಜಕೀಯ ಭವನವನ್ನಾಗಿ ಮಾರ್ಪಡಿಸಿ ಈ ದಿನ ರಾಜ್ಯಪಾಲರ ಮುಖಾಂತರ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರೋದರ ವಿರುದ್ಧ ಈ ದಿನ ಫ್ರೀಡಮ್ ಪಾರ್ಕರಲ್ಲಿ ಜನಸಾಗರವೇ ಸುನಾಮಿಯಾಗಿ ಹರಿದು ಬಂದಿದೆ. ಈ ಸುನಾಮಿಯನ್ನು ತಡೆಯೋದಕ್ಕೆ ನಿಮ್ಮಿಂದ ಸಾಧ್ಯ ಇಲ್ಲ. 7 ಕೋಟಿ ಜನರ ಜನಪ್ರಿಯ ನಾಯಕರಾಗಿ ಈ ದಿನ ಸಿದ್ದರಾಮಣ್ಣನವರು ಬಡವರಿಗೆ ಏನು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಸರ್ಕಾರ ನುಡಿದಂತೆ ನಡ್ಕೊಂಡು ಸರ್ಕಾರ ಬಂದ ತಕ್ಷಣ ಗ್ಯಾರಂಟಿಗಳನ್ನು ಕೊಟ್ಟು ಜನರ ಒಂದು ಆಶಾಕಿರಣವಾಗಿದ್ದಾರೆ, ಯುವಕರ ಆಶಾಕಿರಣವಾಗಿದ್ದಾರೆ, ಮಹಿಳೆಯರ ಆಶಾಕಿರಣವಾಗಿದ್ದಾರೆ, ದೀನ ದಲಿತರ ಆಶಾಕಿರಣವಾಗಿದ್ದಾರೆ. ಇಂತಹ ಒಂದು ಸುಭದ್ರ ಸರ್ಕಾರವನ್ನು ಜನರಿಂದ 336 ಸೀಟ್ಗಳನ್ನು ಪಡೆದು ಸುಭಿಕ್ಷವಾಗಿ ಸುಭದ್ರವಾಗಿರುವಂಥ ಸರ್ಕಾರವನ್ನು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿರುವ ರಾಜ್ಯಪಾಲರು ಈ ದಿನ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿ ನಮಗೆ ತೇಜೋವಧೆ ಮಾಡೋಕ್ಕೋಗಿದ್ದೀರಾ. ಖಂಡಿತ ಇದು ಸಾಧ್ಯವಿಲ್ಲ. 7 ಕೋಟಿ ಜನ ನಮ್ಮ ಸಿದ್ದರಾಮಣ್ಣನವರ ಪರವಾಗಿದ್ದಾರೆ. ಸರ್ಕಾರದಲ್ಲಿ ಬಂಡೆಯಾಗಿ ನಿಂತಿರುವಂತಹ ರಾಜ್ಯ ಅಧ್ಯಕ್ಷರಾಗಿರುವಂತಹ ನಮ್ಮ DK ಶಿವಕುಮಾರ್ ಅವರು ಅನೇಕ ಹೋರಾಟಗಳನ್ನು ಮಾಡಿ ಸುಭಿಕ್ಷವಾಗಿ ಈ ಸರ್ಕಾರ ನಿಲ್ಲಬೇಕು ಅಂತ ಗ್ಯಾರಂಟಿಗಳು ಕೊಟ್ಟಿದ್ರೆ ಅದನ್ನು ಜನರಿಗೆ ತಲುಪಿಸಬಾರ್ದು ಅಂತ ಹುನ್ನಾರನ ಇಲ್ಲ ಸಿದ್ದರಾಮಣ್ಣ ಅವರಿಗೆ ಹೇಳಿ ಸರ್. ದಿನಕ್ಕೊಂದು ಸರ್ಕಾರದ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ, ಏನು ಹೇಳ್ತೀರಾ ಮಹಿಳಾ ಮುಖಂಡರ? ಸರ್, ನಮ್ಮ ಕುಮಾರಸ್ವಾಮಿ ಅವ್ರಿಗೆ ಏನಾದರೂ ಮಾನ ಮರ್ಯಾದೆ ನಾಚಿಕೆ ಇದ್ದರೆ ಅವ್ರ ಮೇಲೆ ಹಗರಣ ಹೊಂದಿದೆಯಲ್ವಾ, ರಾಜ್ಯಪಾಲರ ಮುಖಾಂತರ ಬಂದು ಈಗಾಗಲೇ ಕಡತ ಬಿದ್ದಿದೆಯಲ್ಲ ರಾಜ್ಯಪಾಲರ ಹತ್ರ, ಅವರು ಪ್ರಾಸಿಕ್ಯೂಷನ್ಗೆ ಕುಮಾರಸ್ವಾಮಿಗೆ ಕೊಡಲಿ, ಅವರು ನೇರವಾಗಿ ಈ ಒಂದು ತನಿಖೆಗೆ ಮುಂದಾಗಲಿ, ಆಮೇಲೆ ಮಾತಾಡಲಿ. ಯಾಕೆ ಅಂದರೆ ಈ ದಿನ ಸಿದ್ದರಾಮಣ್ಣವರು ನಮ್ಮ ಬಡವರಿಗೆ 2,2 ಸಾವಿರ ಕೊಡ್ತಾ ಇದ್ದಾರಲ್ಲ, ಎಷ್ಟು ಜನ ಮಕ್ಕಳಿಗೆ ಹಾಲು ಉಡಿಸ್ತಾ ಇದ್ದಾರೆ ಗೊತ್ತಾ? ಎಷ್ಟು ಜನ ಅಕ್ಕಿಯನ್ನು ತಂದು ತರಕಾರಿ ತಂದು ಸಾರು ಮಾಡಿ ಕೊಡ್ತಾ ಇದ್ದಾರೆ ಗೊತ್ತಾ? ಈ ಥರ ಸುಭದ್ರವಾಗಿರೋ ಸರ್ಕಾರನ ನೀವು ಅಲುಗಾಡ್ಸಕ್ಕೆ ಹೋಗಿದ್ದೀರಾ. ಮೋದಿಯ ಒಂದು ಏನು ಅರಾಜಕತೆ, ಏನು ಷಡ್ಯಂತ್ರ ಇದೊಂದು ಕಾಣಿಸ್ತಾ ಇದೆ. ರಾಜ್ಯಪಾಲರು ಯಾರ ಮಾತು ಕೇಳಲ್ಲ. ಇದು ಮೋದಿಯವರ ಪ್ರಧಾನಮಂತ್ರಿಗಳ ಮಾತು. ಯಾಕೆ ಅಂದರೆ ನಮ್ಮ ಪ್ರಧಾನಮಂತ್ರಿ ಅಂತ ನಾವು ಹೇಳ್ಕೊಳ್ತಾ ಇದ್ವಿ, ನಮ್ಮ ಕರ್ನಾಟಕದ ಏಕೈಕ ಪ್ರಧಾನಮಂತ್ರಿ ಅಂತ ದೇವೇಗೌಡರನ್ನ ಯಾರು ಸರ್ ಮಾಡಿರೋದು? ಪ್ರಧಾನಮಂತ್ರಿ ಅಂತ ಹುದ್ದೆಗೆ ಕಳಿಸಿದವ್ರು ಯಾರು ಸರ್? ಕಾಂಗ್ರೆಸ್ ಅವರು. ಇದೇ ಕುಮಾರಸ್ವಾಮಿ ಅವರು ಅಳ್ತಾ ಕೂತಿರಾಗ ನಮ್ಮ ಸರ್ಕಾರದವ್ರು ಹೋಗಿ ಎಷ್ಟೇ ದೊಡ್ಡ ಸಂಖ್ಯೆಯಲ್ಲಿ ನಾವು ಕಾಂಗ್ರೆಸ್ ಅವರಿದ್ದರೂ ಕೂಡ ಕಡಿಮೆ ಸಂಖ್ಯೆ ಇದ್ದರೂ ಕುಮಾರಸ್ವಾಮಿ ಅವ್ರನ್ನ ಕೋಮುವಾದಿಯವ್ರ ಕೈ ಕೊಡಬಾರ್ದು ಅಂತೇಳಿ ನಿಮ್ಮನ್ನ ಅಧ್ಯಕ್ಷರು ಮಾಡಿದ್ರಲ್ಲ, ಮತ್ತೆ ಮುಖ್ಯಮಂತ್ರಿ ಮಾಡಿದ್ರಲ್ವಾ, ಅದು ಜ್ಞಾಪಕ ಇಲ್ವಾ ನಿಮಗೆ? ನಿಮ್ಗೇನಾದರೂ ನೈತಿಕತೆ ಇದೆಯಾ, ಮಾನ ಮರ್ಯಾದೆ ಇದೆಯಾ? ದಿನಕ್ಕೊಂದು ಹೇಳಿಕೆ ಕೊಡ್ತಾ ಇದ್ದೀರಲ್ವಾ ನಮ್ಮ ಸಿದ್ದರಾಮಣ್ಣ ಅವ್ರಿಗೆ. ಅವ್ರೇನು ಮಾಡಿದ್ದಾರೆ? ನಿಮ್ಮಂಗೆ ಕೋಟಿ ಕೋಟಿ ಹಣ ಲೂಟಿ ಮಾಡಿದ್ದಾರಾ? ಎಕರೆಗಟ್ಟಲೆ ಸಾವಿರಾರು ಎಕರೆ ಜಮೀನು ಮಾಡಿದ್ದಾರಾ? ಗಣಿಗಾರಿಕೆ ಮಾಡಿ ಕೊಳ್ಳೆ ಹೊಡೆದಿದ್ದಾರಾ? ಏನು ಮಾಡಿದ್ದಾರೆ? ತೋರಿಸ್ರಿ ಬಂದು. ನಾವು ಹೆಣ್ಮಕ್ಳು